ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಸಂಡೇ, ಎಲ್ಲಿಯಕ್ಕಾದರೂ ಹೋಗಬೇಕು ಅಂತ ಎವ್ರಿ ವೀಕೆಂಡ್ ನಾವು ಅಂದ್ಕೊಳ್ತೇವೆ. ಸೊ ಬೆಳಗ್ಗೆ ಅಕ್ಕ ಕಾಲ್ ಮಾಡಿ ಹೇಳಿದ್ಲು, ನಾವು ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗುವ. ಅದೇನೋ ಸಮಥಿಂಗ್ 100 ಕಿಲೋಮೀಟರ್ಸ್ ಫ್ರಮ್ ನಮ್ಮ ಪ್ಲೇಸಿಂದಿದೆ. ಎಲ್ಲಿ ಅಂತ ಮರ್ತೋಯ್ತು, ಆ್ಯಕ್ಚುಲಿ ನಿದ್ದೆ ಕಣ್ಣಲ್ಲಿದ್ದೆ. ಆಮೇಲೆ ಪ್ರಜ್ವಲ್ ಆ್ಯಕ್ಚುಲಿ ಈ ಸಲ ನಮ್ಮ ಜೊತೆ ಬರ್ತಿಲ್ಲ, ಯಾಕೆಂದರೆ ಅವ್ರು ಆಫೀಸ್ ರಿಲೇಟೆಡ್ ವರ್ಕಿಗೆ ಹೋಗಿದ್ದಾರೆ. ಬರಬೇಕಾದ್ರೆ ಲೇಟ್ ಆಗ್ತದೆ. ಸೊ ನಾವು ಇಲ್ಲಿಂದ ನಾನು, ಸಂಕು ಮತ್ತು ಅಮ್ಮ ಮತ್ತು ಅಕ್ಕ, ಬಾವ, ನನ್ನ ತಂಗಿ ಸಹ ಬಂದಿದ್ದಾಳೆ ಬ್ಯಾಂಗ್ಳೂರಿಗೆ, ಮತ್ತು ಮಗು, ಎಲ್ಲರೂ ಹೋಗ್ತಾ ಇದ್ದೇವೆ. ಆಮೇಲೆ ಅವರು ಆಲ್ರೆಡಿ ಅವರ ಮನೆಯಿಂದ ಹೊರಡಿದ್ದಾರೆ. ನಾವೆಲ್ಲ ಒಟ್ಟಿಗೆ ಮೀಟ್ ಆಗೋದು ನಮ್ಮ ಮನೇಲೇ. ಅವ್ರು ಬರ್ತಾರೆ ಪಾರ್ಕಿಂಗ್ ಪ್ಲೇಸ್ ಹತ್ರ. ಸೊ ಅಲ್ಲಿಗೆ ಹೊರಡುವ. ಎಲ್ಲರೂ ಹೇಗೆ ರೆಡಿಯಾಗಿದ್ದಾರೆ ಅಂತ ತೋರಿಸ್ತೇನೆ. ನೋಡಿ ಗೈಸ್, ಜೈಶುಗೆ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟಂತೆ. ಶೂ ಅಲ್ಲಿ ಒರೆಸೋದು ನೋಡಿ, ಟಿಶ್ಯೂ ಅಲ್ಲಿ ಒರೆಸ್ತಾ ಇದ್ದಾನೆ. ಅಮ್ಮ ಸೀರೆ ಉಟ್ಟಿದ್ದಾರೆ. ಸಂಕು ಎಂತ ಮಾಡ್ತಿದ್ದಾನೆ ನೋಡುವ. ನೋಡಿ, ಸಂಕು ಮೇಕಪ್ ಮಾಡ್ತಾ ಇದ್ದಾನೆ. ಅವನು ಲೋಷನ್ ಎಲ್ಲ ಹಾಕ್ತಿದ್ದಾನೆ ಗೈಸ್. ಬೆಂಗಳೂರಲ್ಲಿ ಲೋಷನ್ ಇಸ್ ಮಸ್ಟ್. ಪ್ರಾಡಕ್ಟ್ ಪ್ರಮೋಷನ್ ಮಾಡ್ತಿದ್ಯಾ? ಹಿಮಾಲಯ ಕೋಕೋ ಬಟರ್. ಗೈಸ್, ಆಕ್ಚುಲಿ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಬಂದಿದೆ, ತೋರಿಸ್ತೇನೆ. ನೋಡಿ, ಇವಾಗ ಇದನ್ನು ತಂದಿದ್ದಾರೆ. ದೇವರೇ, ಬಾಲ್ ಇದೆಲ್ಲ ಬರ್ತಾ ಉಂಟು. ನೋಡಿ ಗೈಸ್, ಅಕ್ಕನವ್ರು ಬಂದ್ರು ಫೈನಲಿ. ವೇಟಿಂಗ್ ಸೀನ್ಸ್. ನೋಡಿ, ಹೊರಡ್ತಿದ್ದಾರೆ. ತನ್ವಿ ಒಳ್ಳೆ ಹಾಡ್ತಾಳೆ. ಹಾಡು ಏನ್ ಚನ್ವಿ, ನೀನ್ ಎಂತ ಹೀಗೆಲ್ಲ ಹೇಳ್ಬಾರ್ದು. ಸ್ಪಾಟಿವ್ ಆಗಿ ಹೇಳು. ತನ್ವಿ ಚಾನಲ್ಗೆ ಇವಾಗ ಡಾನ್ಸರ್ ಅಲ್ಲ, ಹೇಳು, ಪ್ರಮೋಟ್ ಮಾಡು ನಿನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು. ಹೇಳು, ಡೂ ಫಾಲೋ ಆರ್ ಮೈ ತನ್ವಿ ಶ್ರೀನಿಧಿ ಇನ್ಸ್ಟಾಗ್ರಾಮ್ ಪೇಜ್. ಎಷ್ಟೊತ್ತಿಂದ ಮಾಡಿದ ಮತ್ತೆ ನಾವ್ ಇಷ್ಟೊತ್ತು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ರೋಡ್ ಅಲ್ಲಿ ಪಾಸ್ ಆಗ್ತಾ ಇದ್ವಿ, ಬಟ್ ನಾನು ಆಗ ತೆಗೀಲಿಲ್ಲ. ಬಟ್ ಇವಾಗ ಎಂಡ್ ಆಗ್ತವೆ ಎಲ್ಲ. ಈ ಕ್ಯಾಂಪಸ್ ಅಲ್ಲಿ ಎಲ್ಲ ಕೋರ್ಸಸ್ ಇದೆ. ಬಾಯ್ಸ್ ಹಾಸ್ಟೆಲ್ ಖಾಲಿ ಇತ್ತಾಗ, ಇಲ್ಲಿ ಬೇಲಿ ಕಟ್ಟಿದ್ದಾನೆ. ಗರ್ಲ್ಸ್ ಹಾಸ್ಟೆಲ್ ಆರೋದು ಬೇಡ ಅಲ್ಲ. ಸಂಕುವಿನ ಅಬ್ಸರ್ವೇಶನ್ ಭಯಂಕರ ಆಯ್ತಾ. ಗರ್ಲ್ಸ್ ಹಾಸ್ಟೆಲ್ಗೆ ಬೇಲಿ ಹಾಕಿದ್ದಾರೆ. ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಯೂನಿವರ್ಸಿಟಿ, ಆಚೆ ಎಕನಾಮಿಕ್ಸ್ ಮಾಡಿದ. ಅದು ಲಾ ಅಲ್ಲ, ಎಲ್ಲಾನು ಮಾಡಿದೆ. ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಇಷ್ಟೇ ಇದ್ದಾರೆ ಮೇನ್ ಎಲ್ಲಾ ಡಿಪಾರ್ಟ್ಮೆಂಟ್ ಇದೆ. ಇಷ್ಟು ದೊಡ್ಡ ಕ್ಯಾಂಪಸ್ ಅಲ್ಲಿ ನಮ್ಗೆ ಇವಾಗ ಸ್ಟೂಡೆಂಟ್ಸ್ ಕಂಡದ್ದು. ನ್ಯಾಷನಲ್ ಸ್ಕೂಲ್ ಆಫ್ ಏನೊಂದು ಎಕ್ಸಾಮ್ ಇದೆ, ಐ ಥಿಂಕ್ ಸಂಡೆ ಎಲ್ಲ ಎಲ್ಲರೂ ರಜೆಯಲ್ಲಿ ಒಳ್ಳೆ ಓದ್ತಾ ಇದ್ರಂತೆ. ರಾಷ್ಟ್ರೀಯ ಮೌಲ್ಯೀಕರಣ ಡ್ರೈವರ್. ನೋಡಿ, ಅಕ್ಕ ಆಕ್ಚುಲಿ ಹೋಗಿ ಬಾವಾಜಿಗೆ ಸರ್ವ್ ಮಾಡ್ತಾಳಂತೆ. ಡ್ರೈವರಿಗೆ ಸೇವೆ ಅಂತ. ನೋಡಿ ಗೈಸ್, ಬಾವನನ್ನು ಡ್ರೈವರ್ ಮಾಡಿಬಿಟ್ಲು. ನೋಡಿ, ದನವನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಇಟ್ ಈಸ್ ನಾಟ್ ಗುಡ್. ಕೊಡು. ಪಾಪ ಪ್ರೀತಿಯಲ್ಲಿ ಕೊಡು. ಬಾವಲ್ಲಿ ಬೇಕಂದ್ರೆ ಮಾಡಿದದು. ಅವರ ಪ್ರೀತಿಯೇ ಕೋಪದಲ್ಲಿ ಗೈಸ್. ಈ ಕಡೆ ದೊಡವ, ಈ ಕಡೆ ಚಿಕ್ಕಪ್ಪ. ದೊಡವ ದೋಸೆ ಕೊಡು, ಚಿಕ್ಕಮ್ಮ ಚಟ್ನಿ ಕೊಡು. ನಮ್ಮಪ್ಪ ರಾಜ ಕತ್ತೂರಿ ಬೀಜ, ಸಾರ್ಗಕ್ಕೆ ಸೊಪ್ಪು. ನೀವಿಬ್ರು ಮಾಡೋದ್ ತಪ್ಪು. ಗಿಲ್ಲಿ ಏನೇನ್ ದಬ್ಬಾಕಿದ್ಯಾ ಇಲ್ಲಿ. ಗಿಲ್ಲಿ ಅಂತರಂಗನೆ ಸಿಲ್ಲಿ. ಗಿಲ್ಲಿ ನೀವೇ ನಮ್ಮ ಹುಲಿ. ಥ್ಯಾಂಕ್ ಯು ನಂಗೆ ಕಂಟೆಂಟ್ ಕೊಟ್ಟದಕ್ಕೆ. ಇದೆಲ್ಲ ಬೇಗ ಗೊತ್ತಾಗ್ತದೆ. I learned from the Big Boss. I was watching Big Boss when this happened. If you don't remember, don't say. ಹೇಳಕ್ ಅನ್ಸ್ತು ಹೇಳ್ದೆ.
ಉಪೇಂದ್ರನ್ ಸಾಂಗ್ಸ್ ಆಗ್ತಾ ಉಂಟು, ಒಳ್ಳೆ ಮಜಾ ಉಂಟು ಆಕ್ಚುಲಿ. ಇಲ್ಲಿ ಒಂದು ಸಣ್ಣ ಬ್ರೇಕ್ ಹಾಕಿದ್ದೇವೆ, ತುಂಬ ಹೊತ್ತಾಯ್ತು ಟ್ರಾವೆಲ್ ಮಾಡೋದು. ಅಲ್ಲಿ ಸಂತ ಒಂದು ಕಬ್ಬಿನ ಜ್ಯೂಸ್ ಮತ್ತೆ ಪೇರಳೆ ಎಲ್ಲ ಉಂಟು. ಸಾಂಕುದು ಫೇವ್ರೇಟ್ ಪೇರಳೆ, ಮತ್ತೆ ಅಲ್ಲಿ ಜ್ಯೂಸ್ ಇದೆ. ಹೋಗುವ ತಿನ್ಲಿಕ್ಕೆ. ಇನ್ನೇನು 19 ಕಿಲೋಮೀಟರ್ ಉಂಟು ಡೆಸ್ಟಿನೇಷನ್ಗೆ. ಸಾಂಕು ನಿಂದು ಫೇವ್ರೇಟ್ ಗೆಣಸು 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 ಏನಂತೆ ಅವಳಿಗೆ ಬೇಕಂತೆ. ಎಲ್ಲರೂ ಸ್ವಲ್ಪ ಪೇರಳೆ ತಿಂತಾ ಇದ್ದಾರೆ. ಸಾಂಕುದು ಫೇವ್ರೇಟ್ ಪೇರಳೆ. ಯಪ್ಪ ಏನು ದುಷ್ಟಿ ತರ ನೋಡ್ತಾನಂತೆ. ಐಸ್ ಹಾಕಿಲ್ಲ. ಮಾಮನೇ ನೋಡೋ ನಮ್ಮನರ, ನೀನು ಕಂಡ ಪ್ರೇಮಿಗಳಲ್ಲಿ ನಮ್ಮನು ಅವರಿಗೆ ಹೋಲಿಸು ಚಂದ. ಮಾಮನೇ ಹೇಳೋ ನಮ್ಮನೆಯ, ನಮ್ಮಿಂದ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು. ಆಗುವುದಾದರೆ ಹಿಂದೆ ಆಗಲಿ, ಆಗುವ ಮೊದಲೇ ಪ್ರಾಣ ಹೋಗಲಿ. ಎಸ್ ಗೈಸ್, ಫೈನಲಿ ವಿ ರೀಚ್ಡ್ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಪ್ಲೇಸ್. ಇಲ್ಲಿ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೇವೆ. ತುಂಬಾ ಇಕ್ಕಟ್ಟಿದೆ ಜಾಗೆ. ಐ ಥಿಂಕ್ ಇದೆಂತ ಕೊಳ ಅಂತ ಅನಿಸ್ತದೆ, ನೋಡ್ತೇನೆ ಏನು ಅಂತ. ಎಸ್, ಇದಕ್ಕೆಂತ ಹೇಳುದು ಅಂತ ಹೇಳ್ತಾರೆ ನಿಮಗೆ. ಸಾಕು, ಬ್ಯಾಗ್ ಆಗ್ತಿದೆ ನಮ್ಮನದು. ನೋಡಿ, ಇದುವೇ ಟೆಂಪಲ್ ಎಂಟ್ರೆನ್ಸ್. ನೋಡಿ ನೋಡಿ ದೇವಸ್ಥಾನದ ಇನ್ಫಾರ್ಮೇಶನ್ ಎಲ್ಲ ಹಾಕಿದ್ದಾರೆ. ನೋಡಿ, ಇದುವೇ ಟೆಂಪಲ್. ತೋರ್ಸು ಮಗುಗೆ, ಕೈ ಬಿಡು ಬಿಡು, ಕೈ ಬಿಡು. ಪೂಜೆ ಐಟಮ್ಸ್ ಎಲ್ಲ ತೆಗ್ದಾಯ್ತು. ಹೊರಡುವ ಟೆಂಪಲ್ಗೆ. ಗೊತ್ತಿಲ್ಲ ಟೆಂಪಲ್ ಒಳಗೆ ಮೊಬೈಲ್ ಎಲ್ಲ ಅಲ್ವಾ ಅಂತ. ಕೈ ಬಿಡಿಸ್ಬಿಟ್ಟು ನಿನ್ನ ಹತ್ರ ಬಂದಿದ್ದಾಳೆ, ಹಾಗಿದ್ರೆ ಏನೋ ನಿಂಗೆ ಇದೆ ಅಂತ ಅರ್ಥ. ಪರವಾಗಿಲ್ಲ, ನನ್ನ ನೀಸಿಗೆ ತೆಗ್ಸ್ಕೊಳ್ಳೋದು ಮತ್ತೆ ಯಾರು ತೆಗ್ಸ್ಕೊಳ್ಳೋದು ಅಲ್ಲಪ್ಪು. ನೋಡಿ ಗೈಸ್, ಇದುವೇ ಟೆಂಪಲ್ ಎಂಟ್ರೆನ್ಸ್. ಇಲ್ಲಿ ಫುಲ್ ನೀರಿದೆ. ಐ ಥಿಂಕ್ ಕ್ಯೂ ತುಂಬಾ ರಶ್ ಇದೆ. ಸೊ ವಿಶೇಷ ದರ್ಶನಕ್ಕೆ ಹೋಗುವ ಅಂತ ಪ್ಲಾನ್ ಮಾಡಿದ್ದೇವೆ. ಒಬ್ಬರಿಗೆ 50 ರೂಪಾಯಿ ಆ ದರ್ಶನಕ್ಕೆ. ನೋಡಿ, ಇದುವೇ ವಿಶೇಷ ದರ್ಶನ. ನಾವು ವಿಶೇಷ ದರ್ಶನ ಕ್ಯೂ ಅಲ್ಲಿ ಹೋಗ್ತಾ ಇದ್ದೇವೆ. ಏನ್ ಬಾಜು ಹೇಳಿ. ಇಲ್ಲಿ 2 ವಿಗ್ರಹ ಇದೆ, ನರಸಿಂಹಸ್ವಾಮಿ ಮತ್ತೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ನರಸಿಂಹಸ್ವಾಮಿ. ಸೊ 2 ವಿಗ್ರಹ ನಾವು ಒಂದೇ ಸಲ ದರ್ಶನ ಮಾಡಬಹುದು. ಅದೇ ವಿಶೇಷತೆ ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ್ದು. ಕಾಯಿಯನ್ನೆಲ್ಲ ಎಲ್ಲಿ ಹೊಡಿತಾರೆ ಅವರು. ನಾವು ತಗೊಂಡ ಕಾಯಿಯನ್ನು ಇಲ್ಲಿ ಹೊಡಿತಾರೆ. ಆಕ್ಚುಲಿ ನಾವು ಮಂಗಗಳ ಹಾರದ್ ನೋಡಿದ್ದೇನೆ. ಇದು ಹ್ಯೂಮನ್ಸ್ ಮಂಗನ್ ತರ ಆಗ್ತದೆ. ಇಲ್ಲಿ ಮರದಲ್ಲೆಲ್ಲ ತುಂಬಾ ಮಂಗ ಉಂಟು. ಕ್ಯಾಮರಾದಲ್ಲಿ ಕಾಣ್ತದ ಗೊತ್ತಿಲ್ಲ. ಒಂದು ಮಲ್ಕೊಂಡಿದೆ, ನಮ್ಗೆ ಕಾಣ್ತಾ ಇದೆ ಆಕ್ಚುಲಿ.
ವಾರ್ಷಿಕ ಮತ್ತೆ ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ಪೂಜಾ ಸನ್ನಿಧಿ ಅದನ್ನು ತಿರುಪತಿ ಕಾಳಹಸ್ತಿಲೂ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ, ಅಲ್ಲೂ ಮಾಡ್ತಾರೆ. ಅದೇ ವಿಶೇಷ, ಅದೇ ಶ್ರೇಷ್ಠ. ನೋಡಿ ಆಲ್ರೆಡಿ ಕೆಲಸ ಎಲ್ಲ ಆಗ್ತಾ ಉಂಟು, ಜೀರ್ಣೋದ್ಧಾರ ಹೇಳ್ತೇವಲ್ಲ ಅದಾಗ್ತಾ ಇದೆ ಆ ಸೈಡ್ ಎಲ್ಲ ನೋಡಿ. ನಾವು ಒಳಗಡೆ ಬರ್ತಾ ಇದ್ದೇವೆ, ಆಕ್ಚುಲಿ ಅಂದ್ರೆ ಹೋಗ್ತಾ ಇದ್ದೇವೆ. ನಾನೆಲ್ಲ ಉಲ್ಟಾ ಹೇಳ್ತಾ ಇದ್ದೇನಕ್ಕ. ಬಾವಾಜಿ ಲಾಸ್ಟ್ ಬಂದು 25 years ಬ್ಯಾಕ್ ಅಂತೆ. ಅದೇನ್ ಟೆಂಪಲ್ ಒಳಗೆ ಮೊಬೈಲ್ ತಗೊಂಡು ಹೋಗೋಕಿಲ್ಲ, ಇನ್ ಕೇಸ್ ತೆಗಿಲಿಕ್ಕಾದ್ರೂ ತೆಗಿತೇನೆ. ಐ ಥಿಂಕ್ ಐ ಕಾಂಟ್ ಟೇಕ್ ಇಟ್. ಆಕ್ಚುಲಿ ಇದೆಲ್ಲ ಕಾಯಿನ್ಸ್ ಇಟ್ಟಿದ್ದಾರೆ ಗೈಸ್ ನೋಡಿ. ಇಲ್ಲಿ ತಾತೆ ಕಟ್ಟಿಕತಾರೆ ನೋಡಿ. ಇದೇ ದೇವಸ್ಥಾನ. ಇದ್ರೊಳಗಡೆ ಒಂದು 5 ಸೆಕೆಂಡ್ ಕೂಡ ದೇವರ ದರ್ಶನ ಮಾಡ್ಲಿಕ್ಕೆ ಆಕ್ಚುಲಿ ಅವರು ಬಿಡುದಿಲ್ಲ. ಒಂದು ಅರ್ಥ ಮಾಡುವಷ್ಟೊತ್ತಿಗೆ ನಾವು ಹೊರಗೆ ಬಂದಾಯ್ತು ದೇವರ ಬಗ್ಗೆ. ಬಟ್ ಅಲಂಕಾರ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಇದು ಊಟಕ್ಕೆ ಹೋಗ್ತಾ ಇದ್ದೇವೆ ನಾವಿವಾಗ. ಟೈಮ್ ಬಂದು 3:30 ಆಲ್ರೆಡಿ ಕಳೆದಿದೆ. ಕುಂಕುಮದಲ್ಲಿ ದೇವರ ಭಕ್ತೆ ಬಾಬಾಜಿ ನಮ್ಮ ಮೂವರಿಗೆ ಕೂಡ ಕುಂಕುಮ ಹೀಗೆ ಹಾಕಿದ್ದಾರೆ. ಊಟ ಮುಗ್ದ ಮೇಲೆ ನೆನಪಾಯ್ತು ಊಟದ ಫೋಟೋ ತೆಗಿಲಿಕ್ಕೆ. ಊಟ ಆದ್ಮೇಲೆ ಕೈ ತೊಳೆಯೋ ಪ್ಲೇಸ್ ತುಂಬಾ ಕ್ಲೀನ್ ಇದೆ. ಎಲ್ಲ ಊಟ ಆಗಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಇವಳಿಗೆ 100 times ಹೇಳಿದ್ರೆ ಹಾಗೆ ಮಾಡಬಾರ್ದು ಅಂತ. ಸುಳ್ಳು ಹೇಳುದು ನಾನಿಲ್ಲ, ಹೀಗೆ ಮಾಡ್ತಿರ್ತಾಳೆ ಆಯ್ತಾ, ಮಾಡ್ತಿರ್ತಾಳೆ. ನಾನು ನೋಡಿದ ಮೇಲೆ ಅವಳಿಗೆ ಹೀಗೆ ಚಳಿಗೆ ಮಾಡ್ದು ಹೇಳ್ತಾಳೆ. ಯಾವ ಚಳಿ ನಿಂಗೆ ಈಗಿರೋದು? ನಂಗೆ ಗೊತ್ತಿಲ್ಲ, ಸರಿ ಮಾಡಿ ನೀ ಬಾ ಮಂಗ್ಳೂರಿಗೆ ಹಿಡ್ದಿಡ್ತಾನೆ ನಾನು ಬಿಸಿನೀರು ತಾವೇಲಿ ಕೈ. ಮಂಗ ಇಲ್ಲಿ ಒಂದು ಮಂಗ. ಕ್ಯಾರೆ ಇಲ್ಲ, ಬಾಳೆಹಣ್ಣು ಕೊಟ್ಟು ಸಹ ಕ್ಯಾರೆ ಇಲ್ಲ. ಒಪ್ಪ ಏನ್ ದಿಮಾಕು. ದೇವಸ್ಥಾನ ಬಂದ ಮೇಲೆ ಒಂದು ಫೋಟೋ ಶೂಟ್ ಇಸ್ ಇಂಪಾರ್ಟೆಂಟ್. ನೋಡಿ ಹೆಂಗ್ ಪೋಸ್ಟ್ ಮಾಡ್ತಾರೆ ಅಂತ. ಹೆಂಡ ಹೆಂಡತಿ ಮಗು ಒಳ್ಳೆ ಫೋಟೋಗ್ರಾಫರ್. ಬಾಬಾಜಿ ಫೋಟೋಗ್ರಾಫರ್ ಆಗಿದ್ದಾರೆ ಅಲ್ಲಿದ್ದವರಿಗೆ. ಏನ್ ದಿಮಾಕು ನೋಡಿ, ಒಳ್ಳೆ ಫೋಟೋಗ್ರಾಫರ್ ಕೈಲೇ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತು ನಮ್ಮ ಫೋಟೋಗ್ರಾಫರ್ ಕತೆ. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಅಂದ್ರೆ, ನಾಗನ ಪ್ಲೇಸ್ ಗೊತ್ತಿಲ್ಲ. ಇದ್ರ ಹೆಸರು ಎಂತ ಗೊತ್ತಿಲ್ಲ. ಎಂತದ ಹೆಸರು ಸಂಕದು ನೋಡಿ. ಎಲ್ಲ ಕಡೆ ಫುಲ್ ನಾಗನದ ಕಲ್ಲು. ತುಂಬಾ ಶ್ರೇಷ್ಠ ಅನಿಸ್ತದೆ ನೋಡುವಾಗಲೇ, ಒಂಥರ ಭಕ್ತಿ. ಓಕೆ, ದೇವಸ್ಥಾನದಿಂದ ನಾವೇನು ಹೊರಡ್ತಾ ಇದ್ದೇವೆ. ಕಾರ್ ಪಾರ್ಕ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಎಲ್ಲಿ ಡೆಸ್ಟಿನೇಷನ್ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಬ್ಯಾಂಗ್ಳೂರ್ ಮನೆಗೆ ಹೋಗುವ ಪ್ಲಾನಿಂಗ್, ಮತ್ತೆ ನೋಡ್ಬೇಕು ಎಲ್ಲಿಗೆ ಅಂತ. ಆಕ್ಚುಲಿ ಒಂದು ಇನ್ಫಾರ್ಮೇಶನ್ ಆಗ್ಲಿ ಕೊಡ್ಬೇಕು. ನಾವು ಬರುವಾಗ ಇವರು ಬೆಳ್ಳಿದು ಹೇಳಿ ತೊಟ್ಟಿಲು ಮತ್ತೆ ನಾಗನ ಅದು ಇರ್ತದಲ್ಲ ಅದೆಲ್ಲ ಕೊಡ್ತಾರೆ. ಆಕ್ಚುಲಿ ಯಾರು ಪರ್ಚೇಸ್ ಮಾಡಬೇಡಿ. ಅಲ್ಲಿ ದೇವಸ್ಥಾನ ಹತ್ತಿರ ಹೋದಾಗ ಒಂದು ಬೋರ್ಡ್ ಹಾಕಿದ್ದಾರೆ, ಅಂದ್ರೆ ಇದನ್ನೆಲ್ಲ ಪರ್ಚೇಸ್ ಮಾಡಬೇಡಿ, ಅದು ಪ್ಯೂರ್ ಸಿಲ್ವರ್ ಅಲ್ಲ ಅಂತ. ಸೊ ಎಲ್ಲರೂ ಅದನ್ನು ನೋಟ್ ಮಾಡಿ. ಇಲ್ಲಿಗೆ ಬರುವವರು ಇನ್ನು ಯಾವುದೇ ಟೆಂಪಲ್ ಆದ್ರೂ ಸಹ ವಿಚಾರಿಸಿ ಪರ್ಚೇಸ್ ಮಾಡಿ ಅಷ್ಟೇ. ನೋಡಿ ಗೈಸ್, ನಾವು ಇನ್ನೂ ಮನೆಗೆ ರೀಚ್ ಆಗ್ಲಿಲ್ಲ. ಆ ಕಡೆ ಆಂಬ್ಯುಲೆನ್ಸ್ಗೆ ಹೋಗ್ಲಿಕ್ಕೆ ಜಾಗ ಇಲ್ಲ. ಆಕ್ಚುಲಿ ರಿಯಲ್ ಟ್ರಾಫಿಕ್ ನಾವು ಇವಾಗ ಫೇಸ್ ಮಾಡ್ತಾ ಇದ್ದೇವೆ. ಬೆಳಗ್ಗೆದು ಏನೂ ಅಲ್ಲ ಇದ್ರ ಮುಂದೆ. ಇನ್ನು ರೀಚ್ ಆಗ್ಲಿಕ್ಕೆ ಎಷ್ಟೊತ್ತು ಬೇಕು ಬಾಬಾಜಿ? 1 hour ಬೇಕು. ಎಲ್ಲರೂ ಎಕ್ಸಾಸ್ಟ್ ಆಗ್ತಾರೆ ಟ್ರಾಫಿಕ್ ಒಳಗೆ. ಬೆಳಗಿಂದ ಟೀ ಕುಡಿಲಿಲ್ಲ ಎಲ್ಲಿ ಸಹ. ಸೊ ಒಂದು ಸ್ಟಾಪ್ ಹಾಕಿದ್ದೇವೆ ಇಲ್ಲಿ, ಲಾಲ್ಬಾಗ್ ಗ್ರ್ಯಾಂಡ್ ಟೀ ಅಂತೆ. ಹೋಗುವ ಅಲ್ಲಿಗೆ.
ಬಚ್ಚಾ ಫ್ರೆಂಚ್ ಫ್ರೈಸ್ ಇಲ್ಲ ಬಾಬಾ. ಪಾಪ ತನ್ವಿ ಅನ್ಲಕ್ಕಿ ಡೇ ಇವತ್ತೆಲ್ಲ ಅವಳು ಏನೇನು ಕೇಳಿದದು ಯಾವುದಿಲ್ಲ. ಓಕೆ, ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ಐ ಥಿಂಕ್ ಟೈಮ್ ಈಸ್ 8:30 ಆಯ್ತು ಇವಾಗ. ಫುಲ್ ಎಕ್ಸಾಸ್ಟ್ ಆಗಿದ್ದೇವೆ ಆ್ಯಕ್ಚುಲಿ. ಎಲ್ಲರೂ ಜರ್ನಿ ಆಯಿತು, ಫುಲ್ ಟ್ರಾಫಿಕ್. ಈ ಟೈಮ್ ತುಂಬ ದಿವಸ ಆಯ್ತು ನಾನು ಟ್ರಾಫಿಕ್ ಎಲ್ಲ ಎಕ್ಸ್ಪ್ಲೋರ್ ಆಗದೆ. ರಿಯಲ್ ಬ್ಯಾಂಗ್ಳೂರ್ ಟ್ರಾಫಿಕ್ ಇವಾಗ ಫೀಲ್ ಆಯಿತು. ಆಮೇಲೆ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನಷ್ಟು ವೆರೈಟಿ ಬ್ಲಾಗ್ಸ್ ಅಂತ ತರಲಿಕ್ಕೆ ಡೈಲಿ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು.